ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಡಯಾಬಿಟಿಸ್ ಅನ್ನೋದು ಹಿಂದಿನ ದಿನಗಳಲ್ಲಿ ಅಂದರೆ ಸಕ್ಕರೆ ಕಾಯಿಲೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಈಗ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ 10.4% ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು. ಈಗ ಇದ್ರ ಪ್ರಕಾರ, ನಮ್ಮ ಸೆನ್ಸಸ್ ಪ್ರಕಾರ ಮೋರ್ ದೆನ್ 18% ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಡಯಾಗ್ನೋಸಿಸ್ ಆಗಿರುವಂಥ ಪ್ರಕರಣಗಳಿದ್ದಾರೆ. 30 ವರ್ಷದ ಆದ ನಂತರ ಪ್ರತಿಯೊಂದು ವ್ಯಕ್ತಿಗೆ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ಇರಬೇಕಾಗತ್ತೆ, ಮಾಹಿತಿ ಇರಬೇಕಾಗತ್ತೆ. 30 ವರ್ಷ ದಾಟಿದೆ ಅಂದರೆ ಯಾವುದೇ ನಾನು ಹೆಲ್ತಿ ಆಗಿದ್ದೀನಿ ಅಂದ್ರೂ ಅವರು ಚೆಕ್ ಮಾಡಿಸ್ಕೊಂಬುವಂಥ ಅಭ್ಯಾಸವನ್ನು ಬೆಳೆಸ್ಕೋಬೇಕಾಗುತ್ತೆ. 6 ತಿಂಗಳಿಗೊಮ್ಮೆ ಆಗಿರ್ಬೋದು, ಅಥವಾ ವರ್ಷಕ್ಕೊಮ್ಮೆ ಆಗಿರ್ಬೋದು, ಅಥವಾ ಏನು ಅನ್ನಿಸ್ತವ್ರಿಗೆ ಈ ಲಕ್ಷಣಗಳು ಅಂದರೆ ಹಸಿವು ಜಾಸ್ತಿ ಆಗೋದು, ಬಾಯಾರಿಕೆ ಆಗೋದು, ವೀಕ್ನೆಸ್ ಅನಿಸೋದು, ಸಣ್ಣಗಾಗೋದು, ಅಥವಾ ಹೆವಿ ವೆಯ್ಟ್ ಇದ್ರೆ ಈಗ ನಾವು ತಿಂತಾ ಇರುವಂಥ ಫುಡ್ಡಲ್ಲಿ ಯಾವುದೇ ಒಂದು ವಿಟಮಿನ್ಸ್ ಫುಡ್ ಅಂತ ಸಿಗ್ತಾ ಇಲ್ಲ. ಸೊ ನಮ್ಮಲ್ಲಿ ಈಗ ಯಾವುದೇ ನೋಡಿ ಒಬೆಸಿಟಿ ಅಂತೀವಿ, ಅಂದರೆ ಬೊಜ್ಜೆ ಬಂದಿದೆ ಅಂತ ನಾವೇನು ಹೇಳ್ತೀವಲ್ಲ, ಅದು ಹೆಚ್ಚಾಗಿ ಇರುವಂಥ ಜನರು ಇರ್ತಾರೆ. ಖಂಡಿತ ಅವರು ಒಂದು ವರ್ಷಕ್ಕೊಂದ್ಸರಿ ಡಯಾಬಿಟಿಸ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಅದರಲ್ಲಿ ಸ್ಪೆಷಲ್ ಟೆಸ್ಟ್ ಇರುತ್ತೆ. ಜಸ್ಟ್ RBS ಮಾಡಿಕೊಂಡ್ರೆ ನಾರ್ಮಲ್ ಬರುತ್ತೆ, HbA1c ಅಂತ ಬರುತ್ತೆ. ಅದು 6 ಮಂತ್ಸಿಂದ ನಮ್ಮಲ್ಲಿ ಎಷ್ಟು ಇರುತ್ತೆ ಅಂತ ಹೇಳಿ ಸಹ ನಮ್ಗೆ ಗೊತ್ತಾಗುತ್ತೆ. ಖಂಡಿತ ಅವ್ರಿಗೆ ಯಾವ ವೈದ್ಯರ ಹತ್ರ ಇರ್ತಾರೋ ಅಥವಾ ಯಾವ ಆಸ್ಪತ್ರೆಯಲ್ಲಿ ಸರ್ಕಾರ ಆಸ್ಪತ್ರೆ ಇರ್ತೋ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ಸ್ವಯಂ ಪ್ರೇರಿತವಾಗಿ ಡಯಾಬಿಟಿಸ್ಗೆ ಬೇಕಾಗಿರುವಂಥ ಎಲ್ಲ ಚೆಕ್ ಮಾಡ್ಕೊಳ್ಳುವಂಥ ಅವಕಾಶನ ಸರ್ಕಾರ ನೀಡಿದೆ. ಸೊ ಅವರು ಚೆಕ್ ಮಾಡಿಸ್ಕೊಂಡು ಡಯಾಬಿಟಿಸ್ ಅಂದರೆ ಖಂಡಿತ ಮಾತ್ರೆಯನ್ನು ತಗೊಳ್ಳೇಬೇಕಾಗುತ್ತೆ. ನಾನು ಈ ವಯಸ್ಸಲ್ಲಿ ಮಾತ್ರೆ ತಗೊಂಡ್ರೆ ಬೇರೆಯವರು ಏನೋ ಅನ್ಕೊಂತಾರೆ ಅಂದರೆ ಅದೇನು ಸಾರ್ವಜನಿಕರಲ್ಲಿ ಅದು ತಪ್ಪು ಮಾಹಿತಿ. ಬಿಕಾಸ್ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಇವೆಲ್ಲ ತಡೆಗಟ್ಟಬೇಕಂದ್ರೆ ನಾವು ಒಂದು ಮಾತ್ರೆಯನ್ನು ಮೆಟ್ಫಾರ್ಮಿನ್ ಅಥವಾ ಲಿಬಿನಿಕ್ಲೈಮಿಡ್ ಅಥವಾ ಮೆಟ್ಫಾರ್ಮಿನ್ 500 ಅಂತ ಸಿಂಪಲ್ ಆಗಿ ಒಂದು ಔಷಧಿ ಕೊಡ್ತಾರೆ, ಅದನ್ನು ಸೇವನೆ ಮಾಡುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನಮ್ಮಲ್ಲಿ ಡ್ರಗ್ ಸ್ಟಾಕ್ನು ಬಂದಿದೆ. ಎಲ್ಲ ಡಯಾಬಿಟಿಸ್ಗೆ ಸರ್ಕಾರ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುತ್ತೆ. ದಯವಿಟ್ಟು ಆ ಚಿಕಿತ್ಸೆಯನ್ನು ಪಡಿಬೇಕು ಅಂತ ಸಾರ್ವಜನಿಕರಲ್ಲಿ ತಿಳುವಳಿಕೆಯನ್ನು ಹೇಳ್ತಾ, ತಾವು ತಮ್ಮ ಜೊತೆಯಲ್ಲಿರುವಂಥ ಎಲ್ಲರಿಗೂ ಈ ಡಯಾಬಿಟಿಸ್ ಬಗ್ಗೆ ಮಾಹಿತಿ ನೀಡಬೇಕಂತ ಹೇಳ್ತಾ, ಈ 4 ಮಾತು ಮಾತಾಡಲು ಅವಕಾಶ ನೀಡಿರುವಂಥ ನಮ್ಮ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಅವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನವೆಂಬರ್ 14 ಅಂದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತಿರೋದು ಚಿಲ್ಡ್ರನ್ಸ್ ಡೇ ಅಂತ, ಬಟ್ ಡಾಕ್ಟರ್ಸ್ಗೆ ಅದು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಹೇಳ್ತೀವಿ. ವರ್ಲ್ಡ್ ಡಯಾಬಿಟಿಸ್ ಡೇ ಯಾಕೆ 14ಕ್ಕೆ ಆಚರಿಸ್ತೀವಿ ಅಂದರೆ, ಡಾಕ್ಟರ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಅಂತ ಅವರು ಡಿಸ್ಕವರರ್ ಆಫ್ ಇನ್ಸುಲಿನ್, ಅದು ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್, ಅದನ್ನು ಡಿಸ್ಕವರ್ ಮಾಡಿದ್ದಾರೆ. ಸೊ ಅದಕ್ಕೆ ಆ ದಿನ ಅವರ ಒಂದು ಕಮಮರೇಟ್ ಮಾಡೋಕ್ಕೆ ನಾವು ಈ ದಿನ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಎವ್ರಿ ಇಯರ್ ನಾವು ಒಂದು ಆ್ಯನ್ಯುವಲ್ ಮೆಡಿಕಲ್ ಟೆಸ್ಟ್ ಅಂತ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ನಮಗೆ ನಮ್ಮ ಆರ್ಡಿನರಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರಲಿ, ನಮ್ಮ ಒಂದು ಕಾರ್ ಇರಲಿ, ಒಂದು ಬೈಕ್ ಇರಲಿ, ನಾವು ಅದನ್ನು ವರ್ಷಕ್ಕೆ ಸರ್ವಿಸಿಂಗ್ ಮಾಡಿಸ್ಕೊತಿರ್ತಾನೆ. ಇಲ್ಲ ಅಂದರೆ ನಮಗೆ ಕಂಪನಿಯಿಂದ, ಶೋರೂಮಿಂದ ಕಾಲ್ ಮಾಡ್ತಾರೆ, ನಿಮಗೆ ಸರ್ವಿಸಿಂಗ್ ಟೈಮ್ ಆಗಿದೆ. ಅದೇ ಥರ ನಮ್ಮ ಬಾಡಿಗೆ ಸರ್ವಿಸಿಂಗ್ ಅಂದರೆ ನಾವು ಟೆಸ್ಟ್ ಮಾಡಿಸ್ಕೋಬೇಕು, ಇಯರ್ಲಿ ಚೆಕಪ್ ಮಾಡ್ಕೋಬೇಕು. ಸೊ ಇಯರ್ಲಿ 30 ವರ್ಷ ಮೇಲ್ಪಟ್ಟವರು ನಾವು ಈ ಒಂದು ಟೆಸ್ಟ್ಗೆ NCD ಎಲ್ಲ ಮೆಡಿಕಲ್ ಟೆಸ್ಟ್ ಮಾಡಿಕೊಂಡ್ರೆ ವಿ ವಿಲ್ ನೋ. ಅದು ಪ್ರಥಮ ಹಂತದಲ್ಲೇ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡ್ಕೋಬಹುದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.